ಒಂದು ವಿಷಯ ಹೇಳಬೇಕು. ಏನಾಯ್ತು ಪೂರ್ಣಿ? ಯಾಕೆ ಅಳ್ತಾ ಇದೆಯಾ? ಮಹೇಶ ಏನಾಯ್ತು? ಅಣ್ಣ ಅದು ಒಂದು ದೊಡ್ಡ ಅನಾಹುತನೇ ಆಗಿದೆ. ಸಿರಿ ಅವ್ರ ತಂದೆ ರವೀಂದ್ರ ಇದ್ರಲ್ಲ, ಅವರು ಆಕ್ಸಿಡೆಂಟಲ್ಲಿ ತೀರು ಹೋದ್ರಂತೆ. ದತ್ತ ಅವ್ರಿಗೂ ತುಂಬ ಸೀರಿಯಸ್ ಆಗಿದೆಯಂತೆ. ಸಂಜೆ ಈಗಷ್ಟೇ ಕಾಲ್ ಮಾಡಿದ್ಲು, ಅವರು ಹಾಸ್ಪಿಟಲ್ ಇದ್ದಾರಂತೆ. ಏನಮ್ಮ ಹೇಳ್ತಾ ಇದೆಯಾ? ಇದೆಲ್ಲ ಯಾವಾಗ ಆಯ್ತು, ಹೇಗಾಯ್ತು? ಏನೋ ಗೊತ್ತಿಲ್ಲ ಮಾವ. ಸಂಜೆ ತುಂಬಾ ಅಳ್ತಿದ್ಲು, ಸಿರಿಗೂ ಮಾತಾಡಕ್ಕಾಗ್ಲಿಲ್ಲ. ಹತ್ತು ಸುಸ್ತಾಗಿದ್ಲಂತೆ. ಮನೆಯವ್ರಿಗೆಲ್ಲ ತಿಳಿಸ್ಬಿಡಿ, ಹಾಗೆ ಸಮರ್ಥಗೂ ಇಲ್ಲಿಗೆ ಬರಕ್ ಹೇಳಿ ಅಂತ ಹೇಳಿದ್ಲು. ಆದ್ರೆ ನಾನು ಹೇಗೆ ಹೇಳಿ ಮಾವ? ಪುಣಿ, ಈ ವಿಷಯನ ಅಮ್ಮಗೆ ಹೇಳಿದ್ಯಾ? ಇಲ್ಲ ಅಣ್ಣ, ಇನ್ನೂ ಹೇಳಿಲ್ಲ. ನಾನು ಹೇಳೋದು ಬೇಡ ಅಂತಲೇ ಹೇಳಿದೆ. ಪೂರ್ಣಿಗೆ ಈ ವಿಷಯನ ಅತ್ತಿಗೆಗೆ ತಿಳಿಸುವಷ್ಟು ಧೈರ್ಯ ಇಲ್ಲ. ಸಮರ್ಥ ಅರೆಸ್ಟ್ ಆಗಿರೋ ವಿಷಯನ ಸಿರಿಗೂ ಹೇಳಿಲ್ಲ ಮಾವ. ಇಂಥ ಸಮಯದಲ್ಲಿ ಅವಳು ಈ ವಿಷಯನ ಹೇಗೆ ತಗೋತಾಳೋ ಗೊತ್ತಾಗ್ತಿಲ್ಲ. ಮನೇಲಿ ಸಾವಾಗಿದೆ, ಸಮರ್ಥ ಅರೆಸ್ಟ್ ಆಗಿದ್ದಾನೆ, ಏನೆಲ್ಲ ನಡೀತಾ ಇದೆ. ಇಂಥ ಸಮಯದಲ್ಲಿ ನಿಧಿ ಮದುವೆ ಏನಪ್ಪ ಮಾಡೋದು? ಅಣ್ಣ, ನಿಧಿ ಮದುವೆ ಬಗ್ಗೆ ನೀನು ಯೋಚನೆ ಮಾಡಬೇಡ. ಗಂಡಿನ ಮನೆಯವ್ರ ಹತ್ರ ನಾನು ಮಾತಾಡ್ತೀನಿ. ಬೇಕಿದ್ರೆ ಮದುವೆನ ಮುಂದೆ ಹಾಕೋಕ್ಕೂ ಹೇಳ್ತೀನಿ. ಇಲ್ಲ ಮಹೇಶ, ಚಪ್ರದ ಪೂಜೆ ಎಲ್ಲ ಆಗಿ ನಾಳೆ ಮದುವೆ ಇಟ್ಕೊಂಡು ಈಗ ಮುಂದೆ ಆಗೋದು. ಅಪ್ಪ, ನೀವು ಮದುವೆ ಬಗ್ಗೆ ಯೋಚನೆ ಮಾಡಬೇಡಿ. ಇದ್ದಕ್ಕಿದ್ದ ಹಾಗೆ ಈ ಥರ ಆದರೆ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ? ಮನೇಲಿ ಸಾವಾಗಿರುವಾಗ ಮದುವೆ ಹೇಗೆ ಮಾಡೋಕ್ಕಾಗತ್ತೆ? ಈ ವಿಷಯನ ಗಂಡನ ಕಡೆ ಅವ್ರಿಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಅಣ್ಣ, ನೀನು ಈ ವಿಷಯನ ಅತ್ತಿಗೆ ಹೇಗೆ ತಿಳಿಸೋದು ಅಂತ ಯೋಚನೆ ಮಾಡು. ಸರಿ, ನಾನು ಆಸ್ಪತ್ರೆಗೆ ಹೋಗ್ತೀನಿ. ಸಂಧ್ಯಾ ಸಿರಿ ಯಾವ ಸ್ಥಿತಿಲಿದ್ದಾರೋ ಏನೋ. ಅಭಿ, ನೀವು ಲಾಯರ್ ಹತ್ರ ಹೋಗಿ ಮಾತಾಡಿ. ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಅಪ್ ಮಾಡಿ ಹೊಡಿ. ಸರಿ, ಹಾಗೆ ಮಾಡ್ತೀವಿ. ಅಪ್ಪ, ನಾನು ಆಸ್ಪತ್ರೆಗೆ ಹೊರಟ್ಲೆ? ಬೇಡ, ಎಲ್ಲರೂ ಆಸ್ಪತ್ರೆಗೆ ಹೋದರೆ ತುಳಸಿಯವ್ರಿಗೆ ಅನುಮಾನ ಬರ್ಬೋದು. ನೀನು ಅಭಿ ಜೊತೆ ಹೋಗು, ಲಾಯರ್ ಹತ್ರ ಮಾತಾಡು. ಹಾಸ್ಪಿಟ್ಲಿಗೆ ನಾನು ಹೋಗಿ ನೋಡ್ಕೋತೀನಿ. ಸರಿ, ನೀವು ಹೇಳ್ದಾಗೆ ಆಗಲಿ. ಮಾವ, ತುಳಸಿ ಅಮ್ಮನಿಗೆ ವಿಷಯ ಇಲ್ಲ, ತುಳಸಿಯವ್ರಿಗೆ ಈಗಲೇ ವಿಷಯ ಹೇಳೋದು ಬೇಡ. ಅವರಿರೋ ಪರಿಸ್ಥಿತಿಲಿ ರವೀಂದ್ರ ಅವ್ರು ತೀರ್ಕೊಂಡಿರೋದು ಗೊತ್ತಾದರೆ ಈ ನಿರ್ಧಾರದಿಂದ ನಿನಗೆ ಹರ್ಟ್ ಆಗಿದೆ ಅಂತ ನನಗೆ ಗೊತ್ತು ಮಗಳೇ. ಆದರೆ ಮನೆ ಪರಿಸ್ಥಿತಿನ ನೀನು ಅರ್ಥ ಮಾಡ್ಕೋತೀಯ ಅಂತ ನಾನು ನಂಬಿದ್ದೀನಿ. ಸಮಾಧಾನ ಮಾಡ್ಕೊ. ಯಾಕೆ ಹೀಗೆಲ್ಲ ಆಯಿತು ಅಂತಲೇ ಅರ್ಥ ಆಗ್ತಿಲ್ಲ.
ಸಮರ್ಥ್ ಯಾಕೆ ಆಕ್ಸಿಡೆಂಟ್ ಮಾಡಿದ್ದು ನಾನು ಅಂತ ಒಪ್ಕೊಂಡ? ರವೀಂದ್ರ ಮತ್ತು ದತ್ತ ಅವರು ಅಲ್ಲಿ ಯಾಕೆ ಹೋಗಿದ್ರು? ಯಾಕೆ ಇಷ್ಟೆಲ್ಲ ಆಯಿತು? ಈ ವಿಷಯ ಇನ್ನೂ ಅದಕ್ಕೆ ಗೊತ್ತಿಲ್ಲ. ಅವ್ರಿಗೆ ಹೇಳಿದ್ರೆ ಅವ್ರು ಹೇಗೆ ತಗೋತಾರೋ ಅಂತವ್ರಿಗೆ ಗೊತ್ತಿಲ್ಲ. ನೀವು ಯಾವುದಕ್ಕೂ ಹೆದರಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಗೇನು ಆಗಲ್ಲ, ಏನಾಗಕ್ಕೂ ಬಿಡಲ್ಲ. ನಿಮ್ಮ ಮನೆಗೆ ಸಂಬಂಧಪಟ್ಟ ಕಾರಿಂದ ನಿನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ. ಇನ್ಸ್ಪೆಕ್ಟರ್, ಸಿಸ್ಟರ್, ಇವ್ರ ಕಂಡೀಷನ್? ಟ್ರೀಟ್ಮೆಂಟ್ ನಡೀತದೆ ಸರ್. ಡಾಕ್ಟ್ರು ಬಂದು ಹೇಳ್ತಾರೆ. ಇವ್ರ ಕಂಡೀಷನ್ ಈಗಲೇ ಹೇಳೋಕ್ಕಾಗಲ್ಲ. ರವೀಂದ್ರ ಅವರು ಇವ್ರ ಜೊತೆ ಆಕ್ಸಿಡೆಂಟ್ ಆಗಿದ್ಲ? ಕೆಳಗಡೆ ವಾರ್ಡಲ್ಲಿ ಇಟ್ಟಿದ್ದಾರೆ. ಬಾಡಿ ತೊಗೊಂಡೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ.